ಯಾಕೆ ಕಳ್ತಿದ್ಯಾ? ಇದು ಆನಂದ ಬಾಷ್ಪರಿ. ಗಂಡನ ಹತ್ರ ಹೊಗಳಿಸ್ಕೊಳ್ಳೋದು ಯಾವ ಹೆಂಡತಿಗಾದ್ರೂ ಅದೃಷ್ಟ. ನಾನು ನಿನ್ನ ಹೊಗಳಿಲ್ಲ ಗಂಗಾ, ನಿಜ ಹೇಳಿದ್ದು. ನನ್ನ ಮನ್ಸಿನ ಮಾತನ್ನ ಹೇಳಿದ್ದು. ಅದಕ್ಕೆ ನಾನು ಅದೃಷ್ಟವಂತೆ ಅಂತ ಹೇಳಿದ್ದು. ತುಂಬಾ ಖುಷಿ ಆಗ್ತಿದೆ. ಏಯ್, ನಾನೇ ನಿನಗೆ ನನ್ನ ದೃಷ್ಟಿ ತಾಗೋ ಹಾಗೆ ಮಾಡಿದೆ. ನೀವು ದೃಷ್ಟಿ ಮಾಡೋದೇನ್ರಿ? ನಾನು ನಿನಗೆ ಹೊಗಳಿದ್ನಲ್ಲ, ನಿನಗೆ ಆ ದೃಷ್ಟಿಯಾಗಿ ಕಣ್ಣೀರ್ ಬಂತು. ಏನಿಲ್ಲ ರೀ. ಈಗಲೇ ನಿನಗೆ ದೃಷ್ಟಿ ತೆಗಿಬೇಕು. ಅಯ್ಯೋ ಬೇಡ ರೀ. ನಾನು ನಿನಗೆ ದೃಷ್ಟಿ ತೆಗಿತೀನಿ. ನೀವಾ? ನಾನೇ. ಯಾಕ್ರಿ? ಹೇಗೂ ಸೀಮಂತ ಆದ್ಮೇಲೆ ದೃಷ್ಟಿ ತೆಗಿತಾರೆ. ಆ ದೃಷ್ಟಿ ಬೇರೆ, ಇದು ನನ್ನ ದೃಷ್ಟಿ. ನಾನೇ ತೆಗಿತೀನಿ. 1 ನಿಮಿಷ, ಈಗ ಬಂದೆ. ಅಯ್ಯೋ ಎಲ್ಲಿದ್ರಿ? ಗಂಗಾ, ಈಗ ಬಂದೆ, ಇರು. ನನ್ ಮಾಮ್ನ ನಾಣಿನ ನೋಡ್ತಾ ಇದ್ರೆ ಅವರು ಯಾವ್ದಕ್ಕೋ ಸರ್ಚ್ ಮಾಡ್ತಿರೋ ಹಾಗಿದ್ಯಲ್ಲ ಆಂಟಿ. ಹೌದಮ್ಮ, ಆಗಿಂದ ಇಬ್ರು ಹುಡುಕ್ತಾನೆ ಇದ್ದಾರೆ. ಅದೇನಿರ್ಬೋದು ಅವ್ರ ಸರ್ಚಿಂಗ್? ನಾಳಿನ ಕೇಳ್ಕೊಂಡ್ ಬರ್ಲಾ? ನೀವಿಲ್ಲಿದ್ದೀರಾ? ಆಗಿಂದ ನಿಮಗೋಸ್ಕರ ಹುಡುಕ್ತಿದ್ದೆ. ಯಾಕ್ರಿ? ಅಮ್ಮ ನಿತ್ಯ, ಅನಾಹುತ ಆಯ್ತು. ಏನಾಯ್ತು? ನಿನ್ನಮ್ಮ ನಿನ್ನ ಲಗೇಜ್ ಬ್ಯಾಗ್ನ ನೋಡಿದಾಳಮ್ಮ. ನೀನ್ ಇಲ್ಲೇ ಇದೆಯಾ ಅಂತ ಆ ನಾಣಿ ಹತ್ರ ಹೇಳ್ತಿದ್ಲು. ಓ, ಇದ್ದ ವಿಷಯ. ಅದಕ್ಕೇನಾ ನನ್ ಮಾಮ್ ಅಲ್ಲಿ ನನ್ನ ಹುಡುಕಿ ಅಲಿತಾ ಇರೋದು? ಏನ್ ಮಾಡೋದಮ್ಮ ಈಗ? ಯಾಕೆ ಹೆದರ್ಕೋಬೇಕು? ಅವ್ರು ಎಷ್ಟು ಹುಡುಕಿದ್ರು ನಾನ್ ಸಿಗೋದಿಲ್ಲ. ಈ ಗೆಟಪ್ ಅಲ್ಲಿರೋಳು ನಾನೇ ಅಂತ ಅವರು ಗೆಸ್ ಮಾಡಲ್ಲ. ಕರೆಕ್ಟೇ. ಸುಮ್ನೆ ನಾನು ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಓಡ್ ಬಂದೆ. ಆದ್ರೂ ಇನ್ನೊಂದು ಪ್ರಾಬ್ಲಮ್ ಇದೆ. ನನ್ ಮಾಮ್ ಅಷ್ಟು ಈಸಿಯಾಗಿ ಬಿಡೋ ಜಾತಿ ಅಲ್ಲ. ನನಗೋಸ್ಕರ ಹಂಟ್ ಮಾಡ್ತಾಳೆ. ಹೇಗಾದ್ರೂ ಮಾಡಿ ನನ್ನ ಹಿಡಿಬೋದು. ಇಲ್ಲಿಂದ ಬಲವಂತವಾಗಿ ನನ್ನ ಕಳಿಸ್ತಾಳೆ. ನಾನು ಹೋದ್ರೆ ಆ ಗಂಗಾ ಸಾಯೋದು ಕಷ್ಟ. ಇದೇನಮ್ಮ, ಅವಳನ್ ಶಾಪ ಸಾಯಿಸುತ್ತೆ ಅಂದ್ಯಲ್ಲಮ್ಮ? ಶಾಪನ ನಾನು ಪೂರ್ತಿಯಾಗಿ ನಂಬಲ್ಲ. 4 ಸೊಸೆನ ಸಾಯಿಸಿದೆ, 5ನೇ ಸೊಸೆನ ಸಾಯಿಸಲ್ವೇನಮ್ಮ? ಸಾಯ್ಬೋದು, ಸಾಯಿಸ್ದೇ ಇರ್ಬೋದು. ಆದ್ರೆ ಅವಳನ್ನ ನನ್ನ ಕೈಯಲ್ಲೇ ಮುಗಿಸ್ಬೇಕು ಅನ್ನೋದು ನನ್ನ ಆಸೆ. ಅದು ಹೇಗಾದ್ರೂ ಆಗ್ಬೇಕು. ಇಷ್ಟೆಲ್ಲ ಜನ ಇದಾರಲ್ಲ, ಜೊತೆಗೆ ನಿಮ್ಮಮ್ಮ ನಿಂಗೋಸ್ಕರ ಹುಡುಕ್ತಿದ್ದಾರೆ. ಗಂಗನ್ ಹೇಗ್ ಸಾಯಿಸ್ತೀಯಮ್ಮ? ಶತಕೋಟಿ ದರಿದ್ರಕ್ಕೂ ಅನಂತ ಕೋಟಿ ಪರಿಹಾರ ಇದೆ. ನೀವೊಂದು ಕೆಲಸ ಮಾಡಿ. ಹೀಗ್ ಮಾಡಿ. ಅಯ್ಯಮ್ಮ, ಹಾಗ್ ಮಾಡಿದ್ರೆ ನಮ್ ಕೂಡ ತೊಂದರೆ ಆಗತ್ತಲ್ಲಮ್ಮ. ಹೌದಮ್ಮ, ಆ ಗಂಗಾ ಜೊತೆ ಎಲ್ರಿಗೂ ರಿಸ್ಕ್ ಆಗುತ್ತೆ. ಬೇಡಮ್ಮ. ಏನಾಗಲ್ಲ, ನಾನ್ ನೋಡ್ಕೋತೀನಿ. ಹೊರಡಿ, ಹೋಗಿ. ನನ್ನೇ ಹಿಡಿಬೇಕು ಅಂತ ಸರ್ಚ್ ಮಾಡ್ತಿದ್ಯಮ್ಮ. ನೀನೇನ್ ಮಾಡಿದ್ರು ಇವತ್ತು ನಾನು ಗಂಗಾನ ಸಾಯಿಸಿ ಡೆತ್ನ ಶಾಪದ ಅಕೌಂಟ್ಗೆ ಕ್ರೆಡಿಟ್ ಮಾಡೋದು ಫಿಕ್ಸ್. ಇಲ್ಲಿ ಕೂತ್ಕೋ.
ಏನ್ ತಗೊಂಡ್ ಬಂದ್ರಿ ಯಜಮಾನ್ರೆ? ದೃಷ್ಟಿ ತೆಗೆಯೋ ಇಂಗ್ರೀಡಿಯೆಂಟ್ಸ್: ಏನದು? ಕೆಂಪ್ ಮೆಣಸು, ರಾಕ್ ಸಾಲ್ಟ್. ಇದ್ರಲ್ಲೇ ದೃಷ್ಟಿ ತೆಗೆಯೋದಂತ ನಿಮಗೆ ಯಾರು ಹೇಳಿದ್ದು? ಇಂಟರ್ನೆಟ್ ಓಪನ್ ಮಾಡಿ ವಿಕಿಪೀಡಿಯಾದಲ್ಲಿ ನೋಡಿದ್ದು. ಅದ್ರಲ್ಲಿ ಇಂಥ ವಿಷಯನೂ ಹೇಳ್ತಾರಾ? ನನ್ ಲೆಕ್ಕಕ್ಕೆ ಸಿಕ್ತು ನೋಡು. ಮತ್ತೆ ಮೆಣಸು ಉಪ್ಪಿನ ಜೊತೆಗೆ ಪೊರ್ಕೆ ಕಡ್ಡಿ ಬೇಕು ಅಂತ ಅದ್ರಲ್ಲಿ ಹೇಳಿಲ್ವಾ? ಓ, ಅದು ಕೂಡ ಬೇಕಾ? ಜಸ್ಟ್ 1 minute, ಐಲ್ ಗೋ. ನಿಲ್ಲಿ. ಎಲ್ಲಿಗೆ? ಅದನ್ನು ತಂದ್ಬಿಡ್ತೀನಿ. ಏನು ಈಗ ಪೊರ್ಕೆನೂ ತರ್ತೀರಾ? ಯಾ, ನಾಚಿಕೆ ಅನ್ನೋದಿಲ್ವಾ? ನಾಚಿಕೆ ಯಾಕೆ? ಇದೆಲ್ಲ ಹೆಣ್ಮಕ್ಳು ಮಾಡೋ ಕೆಲ್ಸ. ಗಂಡಸರು ಮಾಡಿದ್ರೆ ತಪ್ಪೇನು? ಅಲ್ದೆ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಏನಾದ್ರೂ ಹೇಳಿದ್ಯಾ? ಗಂಡಸರು ಮಾಡಬಾರ್ದು ಅಂತ ಪಾರ್ಲಿಮೆಂಟ್ ಏನಾದ್ರೂ ರೂಲ್ ಮಾಡಿದ್ಯಾ? ಸರಿ, ಏನ್ ಮಾಡ್ತೀರಾ? ಎಲ್ಲನೂ ತಗೊಂಬಂದು ದೃಷ್ಟಿ ತೆಗಿತೀನಿ. ಎಲ್ಲ ಏನ್ ಬೇಡ, ತಂದಾಯ್ತಲ್ಲ, ಇಷ್ಟು ಸಾಕು. ಅಂದ್ರೆ ಅರ್ಧ ಇಂಗ್ರೀಡಿಯೆಂಟ್ಸ್ ಇಂದ ತೆಗೆದ್ರೆ ಅರ್ಧ ದೃಷ್ಟಿ ಹೋಗುತ್ತೆ. ಮಹಾನುಭಾವ, ನೀವು ಪೂರ್ತಿ ಮನ್ಸಿಂದ ದೃಷ್ಟಿ ತೆಗಿತೀರಲ್ಲ, ಪೂರ್ತಿಯಾಗಿ ದೃಷ್ಟಿ ಹೋಗುತ್ತೆ. ಓಕೆ. ಏನ್ ನಿಂತು ಬಿಟ್ರಿ? ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಪಕ್ಕದವ್ರ ಕಣ್ಣು ಅಂತ ಶುರು ಮಾಡಿ. ನೋ, ಏನಾದ್ರೂ ವೆರೈಟಿಯಾಗಿ ಮಾಡ್ಬೇಕು. ವೆರೈಟಿನಾ? ಹೊಸ್ದಾಗಿ ತೆಗಿತೀನಿ ಅಂತ. ದೃಷ್ಟಿಲಿ ಹೊಸ್ತೇನ್ರಿ? ಅಂದ್ರೆ ಯಾವ ಹುಡುಗಿಗಾದ್ರೂ ಅಮ್ಮನೋ, ಅತ್ತೆನೋ, ಅಕ್ಕ ತಂಗಿನೋ, ಮುತ್ತೈದೇರೋ, ದೊಡ್ಡವರೋ ದೃಷ್ಟಿ ತೆಗಿತಾರೆ. ಆದ್ರೆ ಗಂಡ ದೃಷ್ಟಿ ತೆಗಿಯೋದು ರೇರ್ ಅಲ್ವಾ? ಹೌದು, ನಿಮ್ಮನ್ ಬಿಟ್ರೆ ಯಾರೂ ತೆಗಿಯಲ್ಲ. ಸೊ ಯಾರು ತೆಗೆದಿರೋ ದೃಷ್ಟಿನ ನಾನ್ ತೆಗಿಯೋದ್ರಿಂದ ಎಲ್ರೂ ಫಾಲೋ ಮಾಡೋದ್ ಬಿಟ್ಟು ಹೊಸ್ದಾಗಿ ಟ್ರೈ ಮಾಡ್ತೀನಿ. ಏನೋ ಒಂದು, ಬೇಗ ತೆಗೀರಿ ಈಗ, ಆಮೇಲೆ ಸೀಮಂತಕ್ಕೆ ಟೈಮ್ ಆಗುತ್ತೆ ಅಂತ ಎಲ್ಲರೂ ಬರ್ತಾರೆ. ಓಕೆ, 1 second. ನಿನ್ನ ಭೂಮಿ ಕಳ್ಸೋ ಮೊದ್ಲು ಆ ದೇವ್ರು ನಿಂಗೆ ಹಾಕಿರೋ ದೃಷ್ಟಿ, ನಿನ್ ಹೊಟ್ಟೆಲಿದೆಯಾ ಅಂತ ಗೊತ್ತಾಗಿದ ತಕ್ಷಣ ನಿನ್ ಮಾಮ್ನ ನೋಡಿದವ್ರ ದೃಷ್ಟಿ, ಡೆಲಿವರಿ ಆಗಿ ನೀನ್ ಹುಟ್ಟಿದ ಕೂಡ್ಲೆ ನಿನ್ನ ನೋಡಿರೋ ಆ ಡಾಕ್ಟ್ರು ದೃಷ್ಟಿ, ನೀನ್ ತಿಂದಿರೋ ಫುಡ್ ದೃಷ್ಟಿ, ನೀನ್ ಇಟ್ಟಿರೋ ಪಾದದ ಹೆಜ್ಜೆ ದೃಷ್ಟಿ, ನೀನ್ ತಿದ್ದಿರೋ ಅಕ್ಷರದ ದೃಷ್ಟಿ, ನೀನ್ ಓದಿರೋ ಪಾಠದ ದೃಷ್ಟಿ, ನಿನಗೆ ಓದಕ್ ಕಲ್ಸಿರೋ ಆ ಟೀಚರ್ಸ್ ದೃಷ್ಟಿ, ನೀನ್ ಮೆಚೂರ್ ಆದಾಗ ಆ ಫಂಕ್ಷನ್ ಅಲ್ಲಿ ನಿನ್ನ ನೋಡಿರೋ ಎಲ್ಲರ ದೃಷ್ಟಿ, ನೀನ್ ಕಾಲಿಟ್ಟಿರೋ ಬೆಂಗಳೂರು ದೃಷ್ಟಿ, ನಾನ್ ನಿನ್ನ ಮೀಟ್ ಆದಾಗ ಮೊದಲು ಮಾಡಿರೋ ದೃಷ್ಟಿ, ನಮ್ ಸ್ನೇಹದ ದೃಷ್ಟಿ, ಪ್ರೀತಿ ದೃಷ್ಟಿ, ಮದ್ವೆ ದೃಷ್ಟಿ, ಫಸ್ಟ್ ನೈಟ್ ದೃಷ್ಟಿ. ಆಫೀಸಲ್ಲಿ ನೀನ್ ನನಗೆ ಬಾಸ್ ಆದಾಗಿನ ದೃಷ್ಟಿ, ಅಮ್ಮ ಆಗ್ತೀಯಾ ಅಂತ ಗೊತ್ತಾದಾಗ ಆಗಿರೋ ದೃಷ್ಟಿ, ನಿನ್ನ ಟೆಸ್ಟ್ ಮಾಡಿರೋ ಆ ಡಾಕ್ಟರ್ ದೃಷ್ಟಿ, ನಿನ್ನ ಟ್ರೀಟ್ ಮಾಡಿರೋ ಆ ಸಿಸ್ಟರ್ ದೃಷ್ಟಿ. ಇನ್ನು ಎಷ್ಟು ದೃಷ್ಟಿ ಇದೆ ಯಜಮಾನ್ರೆ? ಜಾಸ್ತಿ ಆಯ್ತಾ? ತುಂಬಾ. ಇಷ್ಟು ದೃಷ್ಟಿ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಓಕೆ, ಬೇಬಿ ಹುಟ್ಟೋವರೆಗೂ ಎಷ್ಟು ದೃಷ್ಟಿ ಇರುತ್ತೋ ಎಲ್ಲ ದೃಷ್ಟಿನೂ ಹೋಗ್ಲಿ. ಥೂ ಅಂತ ಆ ದೃಷ್ಟಿ ಮೇಲೆ ಹೋಗಿ. ಇದ್ ಕೂಡ ಗೊತ್ತಾ ನಿಮ್ಗೆ? ತಿಳ್ಕೊಂಡೆ. ತೂ 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 ತೂ. ಈಗ ಇದನ್ನ ತಗೊಂಡು ಹೋಗಿ ಬೆಂಕಿಗೆ ಹಾಕ್ತೀನಿ, ಅಲ್ಲಿಗೆ ದೃಷ್ಟಿ ಹೋಗುತ್ತಂತೆ. ಅಯ್ಯೋ ಬೇಡ ರೀ, ಸುಮ್ನೆ ಇರಿ. ಹಲೋ, ದೃಷ್ಟಿ ಹೋಗ್ಬೇಕು ಅಂದ್ರೆ ನಾನು ಹೋಗಿ ಹಾಕ್ಬೇಕು. ಅಯ್ಯೋ ಬೇಡ ರೀ. ಅಯ್ಯೋ ಯಜಮಾನ್ರೆ, ಹೇಳಿದ್ರೆ ಕೇಳ್ಬೇಕಲ್ಲ. ಸರ್, ಕಣ್ಣನ್ನ ಎಲ್ಲಿಟ್ಕೊಂಡು ಓಡಾಡ್ತೀಯ ನಾಣಿ? ಸಾರಿ ಸರ್, ನಾನು ಬೇರೆ ಯಾವುದೋ ಟೆನ್ಷನಲ್ಲಿದ್ದೀನಿ. ನಿನಗಿರ್ಬೇಕಾದ್ದು ಟೆನ್ಷನ್ ಅಲ್ಲ, ಅಟೆನ್ಷನ್. ಸರ್, ಏನ್ ನಾಣಿ,
ಕೈಲಿ ಏನ್ ಸರ್? ಯಾವ ಕೈಲಿ? ಆ ಕೈಲಿ ಸರ್. ಏನಿಲ್ಲ. ಮತ್ತೆ ಯಾಕೆ ಸರ್ ಬಚ್ಚಿಟ್ಕೊಂಡಿದ್ದೀರಾ? ಸುಮ್ನೆ. ಹೇಳಿ ಸರ್. ಏನಿಲ್ಲ ನಣಿ. ಹಾಗಾದ್ರೆ ತೋರಿಸಿ. ಏನೋ ಕಸ ಹೊರಗಾಕೋಣ ಅಂತ ಹೋಗ್ತಿದ್ದೆ. ಸರ್ ಅಯ್ಯೋ, ಏನಾಯ್ತು ನಣಿ? ನಾನು ನಿಮ್ಮ ಅನ್ನ ತಿಂದಿದ್ದೀನಿ ಸರ್, ಸಾರು ಕುಡ್ದಿದ್ದೀನಿ ಸರ್, ಉಪ್ಪಿನಕಾಯಿ ತಿಂದವನು ಸರ್, ಮೊಸರು ತಿಂದಿದ್ದೀನಿ ಸರ್, ಕೊನೆಗೆ ರಸಂ ಕೂಡ ಹಾಕೊಂಡು ತಿಂದಿದ್ದೀನಿ ಸರ್. ಯಾಕೆ ಇಷ್ಟೊಂದು ಬಿಡಿಸಿ ಬಿಡಿಸಿ ಹೇಳ್ತಿದ್ದೀನಿ ನಣಿ? ಟೋಟಲ್ ಆಗಿ ನಮ್ಮ ಮನೆ ಅನ್ನ ತಿಂದಿದ್ದೀನಿ ಅಂತ ಹೇಳು ನಣಿ. ಹೌದು ಸರ್, ನಿಮ್ಮ ಮನೆ ಊಟ ತಿಂದಿರೋ ವಿಶ್ವಾಸದಿಂದ ಹೇಳ್ತಿದ್ದೀನಿ ಸರ್. ನಾನಿರ್ಬೇಕಾದ್ರೆ ನೀವು ಕಸನ ತಗೊಂಡು ಹೊರಗೆ ಬಿಸಾಕೋದ ಸರ್? ಇಲ್ಲಿ ಕೊಡಿ, ನಾನು ಬಿಸಾಕ್ ಬರ್ತೀನಿ, ಕೊಡಿ. ಪರವಾಗಿಲ್ಲ ನಣಿ, ನೀನೇನೋ ಬೇರೆ ಕೆಲಸದಲ್ಲಿದ್ಯಾ, ನಾನೇ ಎಸಿತೀನಿ. ನನಗೆ ಎಷ್ಟೇ ಕೆಲಸ ಇದ್ರು ನಿಮ್ ಕೆಲ್ಸಕ್ಕಿಂತ ನನಗೆ ಹೆಚ್ಚೆ ಸರ್. ಇಲ್ಲಿ ಕೊಡಿ. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ. ಕೊಡಿ ಅಂತಿದ್ದೀನಲ್ಲ ಸರ್. ಬ್ರಷ್ ಇರುವಾಗ ಬೆರಳಲ್ಲಿ ಯಾರಾದ್ರೂ ಅಲ್ಲುತ್ತಾರ? ಡ್ರೈವರ್ ಇದ್ದಾಗ ಓನರ್ ಡ್ರೈವ್ ಮಾಡ್ಬೋದಾ? ನೀವಿಲ್ ಕೊಡಿ ಅಂದ್ರೆ ಕೊಡಿ. ನಾಣಿ, ನನ್ನ ಮಾತು ಕೇಳು. ಬೇಡ ನಾಣಿ. ನೀವು ಕೊಡಿ. ಬೇಡ ಅನ್ನಲ್ಲ. ನೀವು ಕೊಡ್ಲೇಬೇಕು. ನಾಣಿ ಬೇಡ ಅನ್ನಲ್ಲ. ನೀವು ಕೊಡಲ್ಲ ಅಂದ್ರೆ ಬಿಡಲ್ಲ. ಬಿಡು ನಾಣಿ. ಕೊಡಿ ಅಂತೀನಲ್ಲ. ಕೊಡ್ತೀರಾ ಇಲ್ವಾ? ಬಿಡು ಅಂತ ಹೇಳ್ತಿದ್ದೀನಲ್ಲ. ಕೊಡಿ. ನಾಣಿ ಬಿಡು ನಾಣಿ. ಕೊಡಿ ಸರ್. ನಾಣಿ ಬಿಡು. ಏನೋ ಅದು? ಅದು ಅದು ದೃಷ್ಟಿ ಅಜ್ಜಿ. ಯಾರಿಗಪ್ಪ? ನಿಮ್ ಸೊಸೆಗೆ ಚಿಕ್ಕಮ್ಮ. ನೀನೇ ದೃಷ್ಟಿ ತೆಗ್ದ್ಯಾ ಜೈ? ಅಂದ್ರೆ ಅವಳು ಚೆನ್ನಾಗಿ ಕಾಣಿಸ್ತಿದ್ಲು, ಅದಕ್ಕೆ ಎಲ್ಲರ ದೃಷ್ಟಿನೂ ತೆಗೆದ್ಬಿಟ್ಟೆ ಅಷ್ಟೇ. ಇದಕ್ಕ ಸರ್ ಸೀಕ್ರೆಟ್ ಆಗಿ ತಗೊಂಡು ಹೋಗ್ತಿದ್ದು? ಆ ಸೀಕ್ರೆಟ್ನ ನೀನೇ ಅಲ್ವಾ ಸ್ಪಾಯ್ಲ್ ಮಾಡಿದ್ದು? ಮನೇಲಿ ಇಷ್ಟೊಂದ್ ಜನ ಹೆಂಗಸ್ರಿದ್ದಾರೆ, ನಿಂಗ್ಯಾಕ್ ಜೈ ಈ ಕೆಲ್ಸ? ಹೌದಪ್ಪ, ನಮ್ಗೆ ಹೇಳಿದ್ರೆ ನಾವು ತೆಗಿತಿದ್ವಲ್ಲ. ಗಂಗಾ ಮೇಲೆ ಇಷ್ಟು ಅತಿ ಪ್ರೇಮ ಯಾಕೆ ಜೈ? ನೋಡು ಎಲ್ಲರೂ ಹೇಗ್ ನಗ್ತಿದ್ದಾರೆ. ಯಾಕೆ ಎಲ್ರು ನಗ್ತಾ ಇದ್ದೀರಾ? ನನ್ ಗಂಡ ಏನು ತಪ್ಪು ಮಾಡಿಲ್ಲ. ಹೆಂಡತಿ ಮೇಲೆ ಗಂಡಂಗೆ ಇಷ್ಟಾದ್ರೂ ಪ್ರೀತಿ ಇರಬಾರ್ದಾ? ಯಾಕೆ ನಿಮ್ಮನೇಲಿ ನಿಮ್ ಗಂಡ ನಿಮ್ಮನ್ನ ಪ್ರೀತಿಸಿಲ್ವಾ ಹೇಳಿ?
ಇಷ್ಟೆಲ್ಲ ಪ್ರೀತಿಸೋ ಗಂಡ ಸಿಕ್ಕಿರೋದು ನನಗೆ ಹೆಮ್ಮೆ ಆಗ್ತಿದೆ. ಜನ್ಮ ಜನ್ಮಕ್ಕೂ ಇವರೇ ನನ್ನ ಗಂಡ, ಇವರೇ ನನ್ನ ದೇವ್ರು. ಇನ್ ಸ್ವಲ್ಪ ಹೊತ್ತಲ್ಲಿ ನಿನ್ ಜನ್ಮ ಮುಗ್ದು ಹೋಗುತ್ತೆ. ಇನ್ ಯಾವ ಜನ್ಮದಲ್ಲೂ ಜೈ ನಿನ್ಗೆ ಗಂಡ ಆಗಲ್ಲ, ಆಗೋದಕ್ಕೂ ಬಿಡಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ನಿನ್ ಪ್ರಾಣ ತಗೊಳ್ಳೋ ಯಮಪಾಶ ಬರ್ತಿದೆ. ನಿನ್ ಪ್ರೀತಿ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ಅಮ್ಮ, ಅವನ್ ಬಂದಮ್ಮ. ಎಲ್ಲಿದ್ದಾನೆ? ಹೊರಗಡೆ ಇದ್ದಾನಮ್ಮ. ಬಾ. ಶಂಸಮ್ಮ, ನನ್ನ ಹಾವು ನೀವು ಹೇಳಿದ ಹುಡುಗಿನೇ ಹೊಲದಲ್ಲಿ ಕಚ್ಚೋಕೋಯ್ತು. ಆದರೆ ಕಚ್ಚೋ ಸಮಯದಲ್ಲಿ ಹುಡುಗಿ ಜಾಗಕ್ಕೆ ಆ ಹುಡುಗ ಬಂದ್ಬಿಟ್ಟ. ಆದ್ರಿಂದ ನಿನ್ನಿಂದ ನನ್ನ ಉಪಾಯ ಎಲ್ಲ ಹಾಳಾಯ್ತು. ಈ ಸಲ ಹಾಗಾಗಬಾರ್ದು. ಹಾಗಾಗಲ್ಲಮ್ಮ, ಖಂಡಿತವಾಗ್ಲೂ ನೀವು ಹೇಳಿದ ಹುಡುಗಿಗೆ ಕಚ್ಚುತ್ತೆ. ಹೊಲದಲ್ಲಿ ಇಬ್ರಿದ್ದಾಗ್ಲೇ ಸರಿಯಾಗಿ ಕಚ್ಚಲಿಲ್ಲ, ಮನೆಯಲ್ಲಿ ಅಷ್ಟು ಜನ ಇದ್ದಾರೆ, ಆ ಹುಡುಗಿನೇ ಕಚ್ಚುತ್ತೆ ಅಂತ ಏನ್ ನಂಬಿಕೆ? ಹೌದು, ಅಷ್ಟ್ ಜನರ ಮಧ್ಯೆ ಅದೇ ಹುಡುಗನ್ ಕಚ್ಚತ್ತೆ ಅಂತ ಏನ್ ಗ್ಯಾರಂಟಿ? ಅವಳಿಗೆ ಕಚ್ಚತ್ತೆ ಬಿಡಿ. ಅದೇ ಹೇಗೆ ಅಂತ ಕೇಳ್ತಿರೋದು. ಹೀಗೆ ಏನಮ್ಮ ಇದು? ಗಂಗಾ ಸೀರೆಯಿಂದ ಹರಿದು ತಂದಿರೋ ಬಟ್ಟೆ. ಇದನ್ನ ಹಾವು ಮೂಸಿದ್ರೆ ಸಾಕು, ಹಾವು ಗಂಗಾನ ಕಚ್ಚಿಬಿಡತ್ತೆ. ಸುಮ್ನಿರಮ್ಮ, ಹಾವು ಅಷ್ಟು ಬುದ್ಧಿ ಇರೋದು ಅಂತ ನಂಬೋಕೆ ನಾವೇನಷ್ಟು ದಡ್ರಲ್ಲಮ್ಮ. ನೋಡ್ತೀರಾ, ಹಾವನ್ ಬಿಡು. ಅಮ್ಮೋ, ಇದೊಳ್ಳೆ ಸೇಡ್ ತೀರ್ಸ್ಕೊಳ್ಳೋ ಹಾವಿನ ಹಾಗಿದೆ. ಹೌದು, ಸೇಡು ನಂದು, ಕಚ್ಚೋದು ಅವಳಿಗೆ. ಇದರಿಂದ ನಮ್ಗೇನು ಭಯ ಇಲ್ಲ ಅಲ್ವಮ್ಮ? ಗಂಗಾನ ಬಿಟ್ಟು ಯಾರಿಗೂ ಏನೂ ಮಾಡಲ್ಲ. ಮನೇಲಿ ಖುಷಿಯಾಗಿ ಎಲ್ಲರೂ ಸಂಭ್ರಮ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಆ ನಗು ಎಲ್ಲ ಹಾಹಾಕಾರ ಆಗಿರುತ್ತೆ. ಅದನ್ನ ಕಣ್ಣಾರೆ ನೋಡೋಣ, ನಡೀರಿ. ಹಾವು ಗಂಗಾಗೆ ಕಚ್ಚಿದ್ಮೇಲೆ ಈ ಹಾವನ್ನ ಎತ್ಕೊಂಡು ಹೋದ್ಮೇಲೆ ನಾವು ಹೋಗೋಣಮ್ಮ. ಹೌದಮ್ಮ, ಎಲ್ಲ ಮುಗ್ದೋದ್ಮೇಲೆ ಹೋದ್ರೆ ನಮ್ಗೇನು ಅಪಾಯ ಇರೋದಿಲ್ಲ. ಅಪಾಯ ಗಂಗಾಗೆ, ನಮ್ಗಲ್ಲ. ನಡೀರಿ. ಮೇಡಮ್, ಒಳಗೆ ಹೊರಗಡೆ ಎಲ್ಲ ಹುಡುಕ್ದೆ. ಊರಲ್ಲಿ ಇರೋರಿಗೆಲ್ಲ ನಿತ್ಯ ಅವ್ರ ಫೋಟೋ ತೋರಿಸಿ ಹುಡುಕ್ಸಿದೆ. CC ಕ್ಯಾಮ್ರಾ ಫುಟೇಜು ಕೂಡ ಚೆಕ್ ಮಾಡಿದ್ದೀನಿ. ನಿತ್ಯ ಅವ್ರು ಎಲ್ಲೂ ಕಾಣಲಿಲ್ಲ. ನಿತ್ಯ ಅವ್ರು ಇಲ್ಲಿಗೆ ಬಂದಿಲ್ಲ ಮೇಡಮ್. ನೋ ನಾಣಿ,
ಅವಳು ಖಂಡಿತ ಬಂದಿದ್ದಾಳೆ. ಬರೋ ಮೊದಲು ಗಂಗನ ಹಂಟ್ ಮಾಡ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದಾಳೆ. ಆಗ ಹೇಳಿ ನಿಮ್ಮನ್ನ ಮಿಸ್ಗೈಡ್ ಕೂಡ ಮಾಡಿರ್ಬಹುದಲ್ಲ ಮೇಡಮ್. ಅವಳು ಮಾತಿಗೆ ತಪ್ಪೋ ಹುಡುಗಿ ಅಲ್ಲ. ಹೇಗಾದ್ರೂ ಗಂಗನ ದೂರ ಮಾಡಬೇಕು ಅಂತ ಅವಳು ಹಠ ಹಿಡ್ದಿದ್ದಾಳೆ. ಮತ್ತೆ ಕಾಣಿಸ್ಕೋಬೇಕಲ್ವಾ ಮೇಡಮ್? ನೀವು ಕೂಡ ಹುಡುಕಿದ್ರಲ್ವಾ? ನಿತ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ಅವಳು ಇಲ್ಲಿಲ್ಲ ಅಂತ ಅರ್ಥ ಅಲ್ಲ. ಅವಳು ಇಲ್ಲೇ ಇದ್ದಾಳೆ.